ಮಾಗಡಿಯ ರಂಗನಾಥ ಸ್ವಾಮಿ ಬ್ರಹ್ಮರಥ ನಿಲ್ದಾಣಕ್ಕೆ ಪೂಜೆ ಸಲ್ಲಿಸಿ ಆಯಗೋಲು ನೆಟ್ಟ ಅರ್ಚಕರು. ಮಾರ್ಚ್ 30ರಿಂದ ಏಪ್ರಿಲ್ 14ರವರೆಗೂ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯಲಿದೆ. 11ರಂದು ರಥೋತ್ಸವ ನಡೆಯಲಿದ್ದು, ಮಾರ್ಚ್ 30ರ ಸಂಜೆ 6 ಗಂಟೆಗೆ ರಥ ನಿರ್ಮಾಣಕ್ಕೆ ಅರ್ಚಕ ಟಿವಿ ವೆಂಕಟೇಶ್ ಅಯ್ಯಂಗಾರ್ ಇತರೆ ಅರ್ಚಕ ವೃಂದ ಸೇರಿ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ವಿಷ್ಣು ಪಾರಾಯಣ ನಡೆಸಿ ರಥದ 4 ದಿಕ್ಕುಗಳಿಗೆ ಆಯಗೋಲು ನೆಟ್ಟು ಪೂಜೆ ಸಲ್ಲಿಸಿದರು. ಕಾಕತಾಳೀಯ ಎಂಬಂತೆ ಆಯಗೋಲು ಹಾಕುವ ವೇಳೆ ಗರುಡ ಪಕ್ಷಿ ರಥ ಪ್ರದಕ್ಷಿಣೆ ಹಾಕಿತು. ಈ ವೇಳೆ ಭಕ್ತರು ರಂಗನಾಥ ಸ್ವಾಮಿಗೆ ಜೈಕಾರ ಕೂಗಿ ಗೋವಿಂದ ನಾಮಸ್ಮರಣೆ ಮಾಡಿದ್ದು ವಿಶೇಷವಾಗಿತ್ತು. ಪುರಸಭಾ ಸದಸ್ಯರು, ಧಾರ್ಮಿಕ ದತ್ತಿ ಇಲಾಖೆಯ ಇಡಿ ಜಗದೀಶ್ ಗೌಡ ಅವರು, ಪಾರುಪತ್ತೆಗಾರ ಗಂಗಾ ನರಸಿಂಗರಾವ್, ಪುರಸಭಾ ಸದಸ್ಯ ಎಚ್.ಜೆ. ಪುರುಷೋತ್ತಮ್, ಶಿವಕುಮಾರ್, ಟಿ.ಎಸ್. ಪ್ರಭು, ಚಂದ್ರಶೇಖರ್, ಹರೀಶ್ ಸೇರಿದಂತೆ ನೂರಾರು ಮುಖಂಡರು, ಸಾವಿರಾರು ಭಕ್ತರು ಭಾಗವಹಿಸಿದರು. ನಂತರ ಎಲ್ಲರೂ ತಮ್ಮ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆದುಕೊಂಡರು. ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತನಾಡಿ, ಮಾಗಡಿ ರಂಗನ ತೇರು ನೋಡುವುದೇ ಪರಮಾನಂದ. ಯುಗಾದಿ ಹಬ್ಬದ ದಿನದಂದು ರಥ ನಿರ್ಮಾಣಕ್ಕೆ ಸಾಂಪ್ರದಾಯಿಕವಾಗಿ ಆಯಗೋಲು ಹಾಕಲಾಗುತ್ತೆ. 12ನೇ ದಿನಕ್ಕೆ ಅಂದರೆ ಏಪ್ರಿಲ್ 11ರಂದು ಶುಕ್ರವಾರ ಮಧ್ಯಾಹ್ನ 12:30ರಿಂದ 1 ಗಂಟೆಯೊಳಗೆ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ನಡೆಯುವುದು. ಲಕ್ಷಾಂತರ ಭಕ್ತರು ಸಾಕ್ಷಿಯಾಗಲಿದ್ದಾರೆ. ರಂಗನ ದಯೆಯಿಂದ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿ ಹೆಚ್ಚು ಫಸಲು ಬರಲಿ, ರೈತರ ಬದುಕು ಹಸನಾಗಲಿ, ರಾಜ್ಯದ ಜನತೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. राहुल ओम विष्णुनाय नमः, ओम वेत्रहस्ताय नमः, ओम त्रैनेठाय नमः, सूर्योजनाथाय नमः, पद्मनाभोदे नमः, ज्ञानावाहनाधिगोपचारपूजः समर्पयामि च भागतः फले फले भोगे फलसम्भूलमुदेयामि पादप्रक्षालनं भक्तात्काजनं समर्पयामि चंद्रं हिरण्मयीं लक्ष्मीं जातवेदो महावः जातवेदो लक्ष्मीमनगामिनी यस्यां हिरण्यं विन्देयं रापयेक्षे मीनां देवे गंधर्वहं प्रपद्ये नमः हे भगवते सर्वजनाधिपते आगातो वाचानकलत्यो राज्येशनाथोय ಮಾಗಡಿ ರಂಗನ ಜಾತ್ರೆ ಮತ್ತು ತೇರು ಈ ಭಾಗದಲ್ಲಿ ವಿಶೇಷವಾದದ್ದು. ಇಲ್ಲಿಯ ರಾಸುಗಳ ಜಾತ್ರೆ ಹಾಗೂ ರಥೋತ್ಸವ ಮತ್ತು ಇನ್ನಿತರ ಕಾರ್ಯಗಳು
ಇಡೀ ಜನರ ಒಂದು ಬಲವನ್ನು ಗೆದ್ದಿದೆ. ಇಲ್ಲಿ ನಡೀತಕ್ಕಂಥ ಈ ತೇರು ನಾವು ಕಂಡಂತೆ ಈ ಭಾಗದಲ್ಲೇ ಅತಿ ಎತ್ತರದ ತೇರಾಗಿತ್ತು. ತದನಂತರ ದಿನಗಳಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ. ಈ ತೇರನ್ನು ಮಾಡೋದಕ್ಕೆ ಹಿಂದೆ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ನಾನು, ಜವರಪ್ಪ, ಸಿದ್ಧಲಿಂಗಪ್ಪ ಅವರು ಮತ್ತು ನಾಗರಾಜ್ ಶೆಟ್ಟರು ತಂಡ ಈ ಹೊಸ ತೇರು ಮಾಡಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಅದು ಕೂಡ ಇವತ್ತು ನಮಗೆ ಸಂತೋಷವನ್ನು ತಂದಿದೆ. ಜೊತೆಗೆ ಈ ಭಾಗದಲ್ಲಿ ರಾಸುಗಳ ಕೊಳ್ಳುವಿಕೆ ಮತ್ತು ಮಾರುವಿಕೆ ಇಡೀ ರಾಜ್ಯದ ಮೂಲೆಯಿಂದ ಜನ ಬರ್ತಾರೆ. ಇದೊಂದು ವಿಶೇಷವಾದಂಥ ವಿಶೇಷತೆಯನ್ನು ಹೊಂದಿದೆ. ಜೊತೆಗೆ ಇಲ್ಲಿ ಅರವಟ್ಟಿಗೆಗಳು ಬಹಳ ಪ್ರಸಿದ್ಧಿ. ಎಲ್ಲ ಸಮಾಜದ ಜನರ ಅರವಟ್ಟಿಗೆ ಮಾಡುವ ಮೂಲಕ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹಕ್ಕೆ ಕೊಟ್ಟಂಥ ಒಂದು ಕ್ಷೇತ್ರ ಮಾರುತಿ ರಂಗನ ಕ್ಷೇತ್ರ. ಇದು ವಿಶೇಷತೆ. ಈ ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಶ್ರಮಿಸಬೇಕು ಅಂತ ಇರ್ತಾರೆ. ದೇವರಾಜರು, ನಮ್ಮ ಪುರುಷೋತ್ತಮ, ಬಾಲಕೃಷ್ಣ ಅವರ ಜೊತೆಯಲ್ಲಿ ಚರ್ಚಿಸಿ ಆಮೇಲೆ ಅವರು ಒಳಗೊಂಡಂತೆ ರಾಮಲಿಂಗರೆಡ್ಡಿ ಅವ್ರ ಜೊತೆ ಚರ್ಚಿಸಿ ಈ ಭಾಗದ ಈ ದೇವಸ್ಥಾನಕ್ಕೆ ಇನ್ನೇನು ಆಗಬೇಕು ಅನ್ನೋದನ್ನು ಮಾಡ್ತೇವೆ. ಈಗಾಗಲೇ ಅನೇಕ ಜನ ಭಕ್ತಾದಿಗಳಿಂದಲೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಇನ್ನು ಮುಂದೆ ಆಗಬೇಕಾಗಿರೋ ಕೆಲಸಗಳು ಮಾಡಿಸೋದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ನಮಸ್ಕಾರ ಸರ್. ಯುಗಾದಿ ಹಬ್ಬದ ಶುಭಾಶಯ ಹೇಳ್ಬಿಡಿ ಸರ್. ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ. ಯುಗಾದಿ ಹೊಸ ವರ್ಷದ, ನಮ್ಮ ಹಿಂದೂ ಧರ್ಮದ ಹೊಸ ವರ್ಷದ ಪ್ರಾರಂಭ. ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ಜನ ಸಮೃದ್ಧಿಯಾಗಿರಲಿ, ನೆಮ್ಮದಿಯಾಗಿರಲಿ, ಜನ ಸಂತೋಷದಿಂದ ಬಾಳಿ ಅಂತ ಹಾರೈಸ್ತಾರೆ.